ಹಾಯ್ ಫ್ರೆಂಡ್ಸ್, ಹೊಸ ಚಿಗುರು ಗಾರ್ಡನಿಂಗ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಮನೆ ಮುಂದೆ ಇರುವಂಥ ಗಾರ್ಡನ್ ಟೂರ್ನ ಇವತ್ತು ತೋರಿಸ್ತಿದ್ದೀನಿ. ಏನೇನು ಗಿಡಗಳು ಹಾಕಿದ್ದೀನಿ ನಾನು, ಈ ಫ್ರೂಟ್ಸ್ ಗಿಡಗಳೆಷ್ಟಿದೆ, ಹೂವಿನ ಗಿಡಗಳು ಏನೇನು ಹಾಕಿದ್ದೀನಿ ಅಂತ ನೋಡಿ. ಈ ಪಾಟಲ್ಲಿ ರೋಸ್ ಗಿಡ ನೆಟ್ಟಿದೆ, ಆದರೆ ಅದು ಸತ್ತೋಯ್ತು. ಹಾಗಾಗಿ ಅದ್ರ ಜೊತೆಗೆ ಭತ್ತ ಹಾಕಿದ್ದೀನಿ. ಗಿಡಗಳು ತಂದು ನೆಡಬೇಕಿದೆ ಖಾಲಿ ಪಾಟ್ಗೆ. ಇದು ಪಿಂಕು ವೈಟು ಎಷ್ಟು ಚೆನ್ನಾಗಿದೆ ಕಲರ್ ಅಲ್ವಾ. ಇದು 80 ರೂಪಾಯಿ ಗಿಡ. ಇದು ಹಾಕಿದ್ದೀನಿ. ಹೂವೆಲ್ಲ ಖಾಲಿಯಾಗಿ ಹೊಸ ಚಿಗುರು ಬಂದಿದೆ ನೋಡಿ. ಇವಾಗ ಮೊಗ್ಗುಗಳಾಗ್ತಿದೆ. ಇದು ಒಂದು ಕಲರು ಯೆಲ್ಲೋ ಮತ್ತು ಆರೆಂಜ್ ಕಲರ್ ಮಿಕ್ಸ್ ಇರೋವಂಥ ಡಬಲ್ ಕಲರ್ ರೋಸ್. ಅದು ಇದು ಚಕ್ಕೆ ಗಿಡ. ನಮ್ಮ ಪಾಪು ಕಟ್ ಮಾಡಿಬಿಟ್ಟಿದ್ದಾಳೆ ಅರ್ಧ. ಇದು ರೆಡ್ ರೋಸು. ಇದು ಮೊಗ್ಗಾಗ್ತಿದೆ ಇವಾಗ ನೋಡಿ. ಈ ಪಾಟಲ್ಲಿ ನಾನು ಹಾಕಿದ್ದೀನಿ. ಇದು ಯೆಲ್ಲೋ ಕಲರ್ ರೋಸು. ಈ ಥರ ಗ್ರೋ ಬ್ಯಾಗಲ್ಲಿ ಹಾಕೋದ್ಕಿಂತ ಬೇರೆ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಅಥವಾ ಮಣ್ಣಿನ ಮಡಿಕೆ ಅಥವಾ ಸಿಮೆಂಟಿಂದು ಪಾಟ್ಗಳಲ್ಲಿ ಹಾಕೋದ್ರಿಂದ ಗಿಡಗಳು ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಇವು ಗ್ರೋ ಬ್ಯಾಗು ಬೇಗ ಹಾಳಾಗುತ್ತೆ ಬಿಸಿಲಿಗಿಟ್ರೆ. ನಾನೊಂದು ಸಲ ಟ್ರೈ ಮಾಡೋಣ ಅಂತ ನಾನು ತಗೊಂಡಿದ್ದೀನಿ. ಇವಾಗ ಗಾರ್ಡನಲ್ಲಿ ಬೇರೆ ಬೇರೆ ಎಕ್ಸ್ಚೇಂಜ್ ಮಾಡಿದ್ದೀನಿ ಗಿಡಗಳನ್ನ. ಅದು ಚಕ್ಕೆ ಗಿಡ ಮತ್ತು ಅದು ಲವಂಗ ಗಿಡ, ಅದು ಎರಡು. ಇದು ಕನಕಾಂಬರ ಮತ್ತು ರೋಸ್ ಗಿಡ ಎರಡು ಒಟ್ಟಿಗೆ ಇಟ್ಟಿದ್ದೀನಿ, ನನಗೆ ಜಾಗ ಇಲ್ಲದೆ ಇರೋದಕ್ಕೆ. ಏನೇ ಗಿಡಗಳಿಗೆ ಜಾಸ್ತಿ ಬಿಸಿಲು ಬೇಕು, ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ಬಿಸಿಲು ಕಡಿಮೆ ಇರೋದ್ರಿಂದ ನಾನು ಯಾವ್ಯಾವ ಗಿಡಕ್ಕೆ ಬಿಸಿಲು ಜಾಸ್ತಿ ಬೇಕು ಅವಕ್ಕೆ ಆ ಗಿಡಗಳೆಲ್ಲನೂ ಎಕ್ಸ್ಚೇಂಜ್ ಮಾಡಿ ಗಿಡಗಳನ್ನ ಮಡಗಿದ್ದೀನಿ. ಇದು ಟೊಮೊಟೊ ಗಿಡ ನೋಡಿ, ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಅದಾಗೆ ಗೊಬ್ಬರದಲ್ಲಿ ಬಂದಿಟ್ಟಿರೋಂಥ ಗಿಡ ಅದು. ಇದು ಕನಕಾಂಬರ ಗಿಡ. ಇದು ಪೈನಾಪಲ್ ಗಿಡ. ಫ್ರೂಟ್ಸ್ ತಂದಿದ್ವಿ, ಅದರಿಂದ ಮೇಲ್ ಬರುತ್ತಲ್ಲ ಅದು ಗಿಡ, ಅದನ್ನು ಕಟ್ ಮಾಡಿ ನೆಟ್ಟಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಏನೋ ಅದು ನಮ್ಮ ಮನೆ ಗೊಬ್ಬರದಲ್ಲಿ ಜಾಸ್ತಿ ಆಗಿದೆ, ಅದಕ್ಕೆ ಅದು ಸುಟ್ಟೋದಂಗಾಗಿದೆ. ಇದು ಬದನೆ ಗಿಡ. ಇದು ಕಾಮಕಸ್ತೂರಿ ಗಿಡ. ಬಿಡಿ ಗಿಡ. ಇದು ನಾವು ಮೇಲೆ ಬಿಡೋಂಥ ಹೂವನ್ನು ಕಟ್ ಮಾಡಿದ್ರೆ ಅದು ಬುಷಿಯಾಗಿ ಬೆಳೆಯುತ್ತೆ ನೋಡಿ. ಇದು ದಾಸವಾಳ ಗಿಡನ ಕಡ್ಡಿ ಕಟ್ ಮಾಡ್ಕೊಂಬಂದು ನೆಟ್ಟಿದೆ. ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ದಾಸವಾಳ ಗಿಡ ಆಗಿದೆ. ಇದು ಮನೆಯಲ್ಲೇ ಈರುಳ್ಳಿ ಮೊಳಕೆ ಆಗಿತ್ತು, ಅದನ್ನು ಹಾಕಿದೆ. ಇದು ರೋಸ್ ಮರಿ ಗಿಡ. ಇದನ್ನ ಆಯಿಲ್ ಜೊತೆ ಈ ಎಲೆನ ಆಯಿಲ್ ಜೊತೆ ಬೇಯಿಸ್ಬಿಟ್ಟು ಆಯಿಲ್ನ ಕೂದಲಿಗೆ ಹಾಕಿದ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಇದು ಲಾವಂಚ ಗಿಡ. ಇದು ಅಷ್ಟೇ, ಬೇರನ್ನ ನಾವು ಎಣ್ಣೆ ಒಳಗೆ ಹಾಕೊಂಡ್ರೆ ಏರಿಗೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಗಿಡ ಅದು. ಇದು ಏರ್ ಲೇಯರ್ ಮಾಡಿ ಕಸಿ ಮಾಡಿದಂಥ ಮಲ್ಲಿಗೆ ಗಿಡ. ಇದು ತಾಯಿ ಗಿಡದಿಂದ ಗಿಡ ಮಾಡ್ಕೊಂಡಿದ್ದೀನಿ ನಾನು ನೋಡಿ. ಇದು ಒಂದು, ಅದು ಎಲೆ ಉದುರೋಗಿ ಚಿಗುರು ಬರ್ತಿದೆ ಈಗ. ಇದು ಅಷ್ಟೇ, ಇದರಲ್ಲಿ ಎಲೆ ಉದುರೋಗಿಲ್ಲ, ಅದರಲ್ಲಿ ಎಲೆ ಉದುರೋಗಿದೆ. ಒಂದು ತಾಯಿ ಗಿಡದಿಂದ ಮಲ್ಲಿಗೆ ಗಿಡನ 2 ಗಿಡ ಮಾಡ್ಕೊಂಡಿದ್ದೀನಿ ನಾನು. ಏರ್ ಲೇಯರ್ ಇದರಿಂದ ನಾನು ಮಾಡ್ಕೊಂಡಿರೋವಂಥ ಗಿಡಗಳು ಅವೆರಡೂ ಏರ್ ಲೇಯರ್ ಮಾಡ್ಕೊಂಡಿದ್ದೆ. ಇದು ಸಿದ್ದು ಹಲಸು. ಏನಕ್ಕೂ ಗೊತ್ತಿಲ್ಲ, ಇದು ನೆರಳಿಗೆ ಜಾಸ್ತಿ ನೀರಾಯಿತು ಅಂತ ಗೊತ್ತಿಲ್ಲ. ಗಿಡ ಒಂದು ಸ್ವಲ್ಪ ಸ್ಲೋ ಬೆಳೆದೇ ಇಲ್ಲ, ಅದು ಹಂಗೆ ಇದೆ. ತಂದೆ ಹೇಗಿತ್ತು, ಎಲೆಗಳೆಲ್ಲ ಉದುರೋಗಿದೆ, ಸ್ವಲ್ಪ ಒಣಗೋಗ್ತಾ ಬರ್ತಿದೆ. ಚಿಗುರುತ್ತೋ ಏನೋ ಗೊತ್ತಿಲ್ಲ. ಇದು ಒಂದು ದಾಸವಾಳ ಕಡ್ಡಿ ತಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಗ್ರೋತ್ ಬಂದಿದೆ. ಈ ಥರ ಮನೆ ಮುಂದೆ ಗಿಡಗಳನ್ನ ಹಾಕೊಳ್ಳೋದ್ರಿಂದ ಏನನ್ಸುತ್ತೆ, ಮನೆ ಮುಂದೆನೂ ಒಂಥರ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಮ್ಮ ಪೂಜೆಗಾಗಲಿ ನಾವು ಮಡ್ಕೊಳ್ಳೋದಕ್ಕೆ ಹೂವು ಆಗುತ್ತೆ. ಏನೋ ಒಂಥರ ಚೆನ್ನಾಗಿರುತ್ತೆ. ನಮ್ಮ ಮೈಂಡು, ನಾವೇನಾದ್ರು ಬೇಜಾರಾಗಿದ್ದಾಗ ಈ ಗಿಡಗಳು ನೋಡೋದ್ರಿಂದ ಒಂದು ಮೈಂಡ್ ಫ್ರೆಶ್ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ನಿಮಗೆ ಯಾವ ಥರ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಇದು ಮುಂಗುರು ಬಳ್ಳಿ ಗಿಡ ಅಂತ. ಅದು ಬೋನ್ಸಿಗೆ ತುಂಬ ಒಳ್ಳೆಯದು ಅಂತ ನನ್ನ ಆಯುರ್ವೇದಿಕ್ಕದಕ್ಕೆ ಸಂಬಂಧಪಟ್ಟ ಗಿಡ ಅದು. ಇವು ನೇರಳೆ ಹಣ್ಣನ್ನು ತಂದಿದೆ, ಅವು ಎಲ್ಲ ಸೀಡ್ಸ್ ಹಾಕಿದೆ, ಬಂದಿದೆ. ಇದು ನುಗ್ಗೆ ಗಿಡ. ಇದು ಪಾಟ್ ಚೇಂಜ್ ಮಾಡಬೇಕು. ಚಿಕ್ಕ ಪಾಟಲ್ಲೇ ಹಾಕಿದ್ದೀನಿ. ಅದು ಎಷ್ಟು ಚೆನ್ನಾಗಿ ಕಬ್ಬು ಹಾಕಿದ್ದೀನಿ. ಮನೆ ಮುಂದೆ ಕಬ್ಬಿತ್ತು ಒಂದು, ಅದನ್ನು ಕಟ್ ಮಾಡಿದೆ ಸಂಕ್ರಾಂತಿ ಹಬ್ಬದಲ್ಲಿ. ಅದನ್ನು ಹಾಕಿದ್ದೀನಿ, ಬರುತ್ತೆ ಹೆಂಗೋ ಗೊತ್ತಿಲ್ಲ. ಇದು ಕನಕಾಂಬರ ಸಸಿ. ಇದು ಕಸ್ತೂರಿ ಅರಿಶಿನ ಗಿಡ. ನಾನು ಇದು 300 ರೂಪಾಯಿ, ಅದು GK ವೆಹಿಕಲ್ ತಂದಿದೆ.
ಈಗ ಹಾಕೋಣ ಅಂದ್ಬಿಟ್ಟು ಅದೇನು ತಂದು ಹೊಸ ದಿನ ಆಗಿಲ್ಲ, ಅದು ಹಂಗೆ ಇತ್ತು, ಮೊಳಕೆನೇ ಬಂದಿತ್ತಿಲ್ಲ. ಈಗ 3 ದಿನ ನೀರಲ್ಲಿ ನೆನೆಸಿ ಅದನ್ನು ತೇವದ ಬಟ್ಟೆ ಮಾಡಿ ಕಾಟನಲ್ಲಿ ಮಾಡಿದೆ, ಅದು ಈಗ ಮೊಳಕೆ ಬಂದಿದೆ. ಹಾಕಿದೆ ನೋಡಿ. ಇದು ಗೆಣಸು ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಗೆಣಸಿನ ಗಿಡ ಒಂದು ಏನು ಪುಟಾಣಿ ಕಡ್ಡಿ ತಂದು ನೆಟ್ಟಿದ್ದು, ಅದನ್ನು ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ನೋಡಿ. ಟೊಮೊಟೊ ಗಿಡಗಳಿವು. ಇದು ಪರಂಗಿ ಹಣ್ಣಿನ ಗಿಡ, ಇದು ಮಾವಿನ ಗಿಡ, ಅಲ್ಲೇ ನಾವು ತಿಂದು ಬೀಜ ಹಾಕಿರೋ ಹುಟ್ಟಿದೆ. ಇದು ಪೈನಾಪಲ್ ಗಿಡ ತಂದಿದ್ವಿ, ಅದರದ್ದು ಗಿಡ ತಂದು ನೆಟ್ಟಿದ್ದೀನಿ. ಇದು ಮನಿ ಫಾಲ್ಟ್. ಇದು ಅರಿಶಿನ ಗಿಡ ಬಂದಿದೆಯೇನೋ ಅಂತ ನೋಡ್ದೋ, ಆದರೆ ಅದೇನು ಗೊತ್ತಾಗ್ತಿಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ 9 ತಿಂಗಳಿಗೆ ಬರೋದು ಅಂತ ಅಂತಾರೆ ಅದನ್ನು, ಅದಕ್ಕೆ ಬಿಟ್ಟಿದ್ದೀವಿ, ಕೀಳಬಾರ್ದು ಅಂತ. ಕನಕಾಂಬರ ಸಸಿ ನೋಡಿ. ಇದು ಹಲಸಿನ ಗಿಡ, ಇದು ತುದಿಲಿ ನಾನೇ ಕಟ್ ಮಾಡ್ತೀನಿ ಖುಷಿಯಾಗಿ ಬರಲಿ ಅನ್ನೋಕ್ಕೋಸ್ಕರ. ಇದು ಕನಕಾಂಬರ ಗಿಡನೇ. ಇಲ್ಲೂ ಒಂದು ಹಲಸಿನ ಗಿಡ ಇದೆ. ಇದಕ್ಕೆ ಅರಿಶಿನ, ಕಸ್ತೂರಿ ಅರಿಶಿನ ನೆಟ್ಟೆ ಇವತ್ತು. ಇದು ಸೇವಂತಿಗೆ ಹೂವು. ಎಷ್ಟು ಹೂವು ಬಿಡ್ತು ಅಂದರೆ ಈ ಗಿಡ ತುಂಬ ಹೂವು ಬಿಡ್ತು. ಇದು ದಾಸವಾಳ ಗಿಡ. ಇವಾಗ ಸ್ವಲ್ಪ ಎಲೆ ಎಲ್ಲ ಉದ್ರಿ ಮತ್ತೆ ಚಿಗುರು ಬರುತ್ತೆ. ಇದು ವಾಟರ್ ಆಪಲ್ ಕಡ್ಡಿ, ಎಲ್ಲೋ ಯಾವ ಮನೆಯಲ್ಲೋ ತಂದಿದೆ ನಾನು ಕಡ್ಡಿನ, ಬರುತ್ತಾ ನೋಡೋಣ ಟ್ರೈ ಮಾಡೋಣ ಅಂತ. ಅದು ನೋಡಿ ಚಿಗುರು ಬಂದಿದೆ. ಕೋಕೋ ಪಿಟ್ ಹಾಕಿ ಕಡ್ಡಿ ಹಾಕಿದೆ, ಬರ್ತಿದೆ. ಕೆಲವೊಂದು ಒಣಗೋಗಿದೆ, ಕೆಲವೊಂದು ಇನ್ನೂ ಚಿಗುರು ಬಂದಿಲ್ಲ, ಕೆಲವೊಂದು ಬಂದಿದೆ. ಇದು ಕಾಕಡ ಗಿಡ. ಇದು ಶಂಖಪುಷ್ಪದ ಗಿಡ ತುಂಬ ಬೆಳೆದ್ಬಿಟ್ಟಿತ್ತು, ಹೂವು ಕಡಿಮೆ ಆಗಿದ್ದು, ನಾನು ಕಟ್ ಮಾಡಿದೆ. ಶೋ ಗಿಡ. ಇದು ಮೆಹಂದಿ ಗಿಡ ನೋಡಿ. ಇದು ಅಡಿಕೆ ಗಿಡ, ಅದೇ ರೀಪಾಟ್ ಮಾಡಿದ್ನಲ್ಲ ಆ ಗಿಡಗಳು. ಇದು ಸೇವಂತಿಗೆ ಕಲರು, ಇದು ಒಂದು ಕಲರು ಚೆನ್ನಾಗಿದೆ, ಈ ಬ್ಲೂ ಕಲರ್, ಇದು ಪರ್ಪಲ್ ಕಲರು. ಇದು ಚಕ್ಕೋತ ಗಿಡ ನೋಡಿ. ಆಲೆಯ ಆಗೋಕ್ಕೆ ಹೂವು ಬಿಡ್ತಿದೆ, ಇದು ಹಣ್ಣು ಬಿಡೋದಕ್ಕೆ. ನಾನು ಇದು ಫ್ರೂಟ್ಸ್ ಗಿಡ ನೆಟ್ಟಿದ್ದಕ್ಕೆ ಇದೇ ಮೊದಲನೇ ಸಲ ಹೂ ಬಿಡ್ತಿರೋದು. ಬಟ್ ಈಗ ಬಿಟ್ಟರೆ ಗಿಡ ಜಾಸ್ತಿ ಚೆನ್ನಾಗಿ ಗ್ರೋತ್ ಆಗೋಲ್ಲ ಅನ್ನೋಕ್ಕೋಸ್ಕರ ನಾನು ಹೂವೆಲ್ಲನೂ ಕಟ್ ಮಾಡ್ತಿದ್ದೀನಿ, ಅಂದರೆ ಗಿಡ ಚೆನ್ನಾಗಿ ಬೆಳೀಲಿ ಅಂತ. 2 ವರ್ಷದ ನಂತರ ಬಿಟ್ಟರೆ ಫ್ರೂಟ್ಸ್ ಚೆನ್ನಾಗಿ ಬರುತ್ತೆ. ಇದು ಕರಿಬೇವಿನ ಗಿಡ. ಇದು ಡ್ರ್ಯಾಗನ್ ಫ್ರೂಟ್ ಗಿಡ. ಇದು ಗುಲಾಬಿ ಗಿಡನ ಕಟ್ಟಿಂಗ್ಸಲ್ಲಿ ಹಾಕಿದೆ, ಅದು ಚಿಗುರು ಬಂದಿದೆ. ಇದು ದಾಸವಾಳ ಗಿಡ, ಇದು ಕಟ್ಟಿಂಗ್ಸಲ್ಲೇ ನೆಟ್ಟಿರೋ ಅಂಥದ್ದು. ಇದು ನೋಡಿ, ಇದ್ರ ಗಿಡ, ಇದು ಎಲೆ ಗಿಡ. ಇದು ಇಳ್ಳಿಕಾಯಿ ಗಿಡಕ್ಕೆ ನಾನು ಹಬ್ಬಿಸ್ತಿದ್ದೀನಿ ಅದನ್ನು. ಇದು ವಾಟರ್ ಆಪಲ್, ರೆಡ್ ವಾಟರ್ ಆಪಲ್ ಫ್ರೂಟ್ಸ್ ಗಿಡ. ಇದು ನಾನು ದೊಡ್ಡದು ಗ್ರೋ ಬ್ಯಾಗಲ್ಲಿ ಹಾಕಿದ್ದೀನಿ. ಇದು ರೋಸ್ ವಾಟರ್ ಆಪಲ್ ಗಿಡ. ಇದು ಸ್ಟಾರ್ ಫ್ರೂಟ್ಸ್ ಗಿಡ. ಇದು ಎಲ್ಲ ಎಲೆ ಉದುರೋಗಿ ಈಗ ನೋಡಿ ಚಿಗುರು ಬಂದಿದೆ. ಈ ಟೊಮೊಟೊ ಗಿಡ ಮತ್ತು ಬದನೆ ಗಿಡ. ಇದರೊಳಗಡೆ ನಾನು ಪಾಲಕ್ ತಂದಿದ್ದಲ್ಲ, ಅದು ಬೇರು ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಬದನೆ ಗಿಡ. ಇದು ಈರುಳ್ಳಿ ಗಿಡ. ಇದು ದಂಟಿನ ಸೊಪ್ಪು ಹಾಕಿದ್ದೀನಿ. ಇದು ಕಪ್ಪು ದ್ರಾಕ್ಷಿ ಗಿಡ, ಯಾಕೋ ಗೊತ್ತಿಲ್ಲ, ಇದು ಅಷ್ಟೇ ಚೆನ್ನಾಗಿ ಗ್ರೋತೇ ಆಗಿಲ್ಲ. ಇಲ್ಲಿ ನಾನು ಕೊತ್ತಂಬರಿ ಸೀಡ್ಸ್ ಹಾಕಿದೆ ನೋಡಿ, ಒಂದೊಂದು ಬಂದಿದೆ, ಒಂದೊಂದು ಬಂದೇ ಇಲ್ಲ. ಇದು ಮಲ್ಬರಿ ಗಿಡ. ಇದು ಸ್ವೀಟ್ ಇರುತ್ತೆ ಫ್ರೂಟ್ಸ್, ಇದು ಚೆನ್ನಾಗಿರುತ್ತೆ. ಇದು ಬ್ಲ್ಯಾಕ್ ಆಗಿರುತ್ತೆ ಹಣ್ಣು. ಇದು ಅಂಜೂರ ಗಿಡ. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಫ್ರೂಟ್ಸು. ಇವೆಲ್ಲ ಕನಕಾಂಬರ ಸಸ್ಯಗಳು. ಇದ್ರದ್ದು ಶೋ ಗಿಡ, ಅದು ತುಂಬ ಎತ್ತರಕ್ಕೆ ಬೆಳೆದ್ಬಿಟ್ಟೈತೆ. ಆದಷ್ಟು ಕನಕಾಂಬರಗಳನ್ನ ನೆಟ್ಟಿದ್ದೀನಿ ಈ ಕಡೆ ಸೈಡಲ್ಲಿ. ಈ ಕಡೆ ಸೈಡಲ್ಲಿ ಫ್ರೂಟ್ಸ್ ಗಿಡಗಳು ಹಾಕಿದ್ದೀನಿ, ಏಕೆಂದರೆ ಸ್ವಲ್ಪ ಬಿಸಿಲು ಬರುತ್ತೆ ಇಲ್ಲಿ.